ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ದ್ವಾರಕೀಶ್ ಸೊಸೆ ದರ್ಪ. ನಾನು ಕೀರ್ತಿಶ್ರೀ. ಬೆಂಗಳೂರಲ್ಲಿ ಇತ್ತೀಚೆಗೆ ಹಣ ಪಡೆದು ವಂಚನೆ ಮಾಡೋರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ಈ ಪಟ್ಟಿಗೆ ಕನ್ನಡದ ಕುಳ್ಳ ದ್ವಾರಕೀಶ್ ಕೊನೆಯ ಸೊಸೆ ವರ್ಷಾ ರಾಯ್ ಕೂಡ ಸೇರಿಕೊಂಡಿದ್ದಾಳೆ. ದ್ವಾರಕೀಶ್ ಕೊನೆಯ ಮಗ ಸಮರ್ಥ್ ಪತ್ನಿ ಅಂತ ಹೇಳ್ಕೊಂಡು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹಲವರಿಗೆ ಉಂಡೆನಾಮ ತಿಕ್ಕಿದ್ದಾಳೆ. ಈಗ ಇದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಏನಿದು ರಂಪಾಟ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಂಗಡಿಯಿಂದ ವ್ಯಕ್ತಿಯನ್ನ ಹೊರದಬ್ಬುತ್ತಿರೋದು, ಹೊರದಬ್ಬಿದ ಬಳಿಕ ಪೊರಕೆಯಿಂದ ಹಲ್ಲೆ ಮಾಡ್ತಿರೋದು, ತಮ್ಮ ಮೇಲೆ ನಡೆದಿರೋ ದೌರ್ಜನ್ಯ, ವಂಚನೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸ್ತಿರೋ ಮೋಸಕ್ಕೆ ಒಳಗಾದವರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರೋ BHEL ಲೇಔಟ್ನಲ್ಲಿ. ಇದಕ್ಕೆ ಕಾರಣ ಚೀಟಿ ಹೆಸರಲ್ಲಿ ಜನರಿಗೆ ವಂಚಿಸಿರೋ ಒಬ್ಬ ಮಹಿಳೆ. ನಟ ದ್ವಾರಕೀಶ್ ಸೊಸೆಯಿಂದ ಹಲವರಿಗೆ ವಂಚನೆ. ಕೊಟ್ಟ ಹಣ ವಾಪಸ್ ಕೇಳಿದ್ರೆ ಹಾಕಿದ್ರ ಆವಾಜ್. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ವರ್ಷಾ ರಾಯ್ ಅಂತ. ಈಕೆ ದ್ವಾರಕೀಶ್ ದ್ವಿತೀಯ ಪತ್ನಿ ಶೈಲಜಾ ಅವರ ಮಗ ಸಮರ್ಥ್ ಪತ್ನಿಯಂತೆ. ಕರ್ನಾಟಕದ ಪ್ರಚಂಡ ಕುಳ ದ್ವಾರಕೀಶ್ ಹೆಸರು ಹೇಳಿಕೊಂಡು ಈಕೆ ಹಲವರಿಗೆ ಉಂಡೆನಾಮ ತಿಕ್ಕಿರೋ ಆರೋಪ ಕೇಳಿಬಂದಿದೆ. ಆಕೆಯ ದೌರ್ಜನ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲದೆ ವಂಚನೆಗೊಳಗಾದವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋ ಜೊತೆಗೆ ನ್ಯಾಯಾಲಯಕ್ಕೂ ಮೊರೆ ಇಟ್ಟಿದ್ದಾರೆ. ಆಕೆ ಅದ್ಯಾವ ಪರಿ ಆವಾಜ್ ಹಾಕ್ತಾಳೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಇಲ್ಲಿದೆ ನೋಡಿ. ಅಲ್ಲಿಗೆ ಬಂದ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಹೊಡಿತಿ. ಏನ್ ನೀನ್ ವಿಡಿಯೋಗಳೆಲ್ಲ ಮಾಡ್ಕೊಂಡು ನನಗ್ ಕಳ್ಸ್ಬಿಟ್ಟು ಎಲ್ಲಿಗೆ ಹೇಳೋ, ನಾನು ಅಲ್ಲಿಗೆ ಬರ್ತೀನಿ. ನಿನ್ಗೆ ನೀನು ಅಷ್ಟೊಂದು ಸಾಚ ಇರೋನು ಸ್ಟೇಷನಲ್ಲಿ ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ತಾನೆ? ನೀನ್ ಅಲ್ಲಿ ಸೇಸ್ ಮಾಡ್ಬೇಕಾಗಿತ್ತು, ಇಲ್ವಾ ಕೋರ್ಟ್ ಹಾಕೋಬೇಕು. ವಿಡಿಯೋ ಹೆಂಗೋ ಮಾಡ್ದೆ ನೀನು? ನೀನು ನಿನ್ ಮಕ್ಳು ಯಾವಳೆ ಒಳಗೆ ತಿರುಗಿ ಪುಂಟಿ ಗುಜ್ಜೆ ಮಲಗಿರ್ತಾರಲ್ಲ, ಅದ್ರ ವಿಡಿಯೋ ಕಳಿಸ್ಲಾ? ನಾನು ಬರ್ತೀನಿ ಚಾಲಿನಲ್ಲಿ ಮನೇಲಿ ಹೇಳು, ಬರ್ತೀನಿ ನನ್ನ ಮಗನೇ. ನಿನಗೆ ಬಟ್ಟೆ ಬಿಚ್ಚಿಲ್ಲ ಬಾ ನಾನು ಹೇಳ್ತೀನಿ. ಹೊರಗಡೆ ಇದ್ದೀನಿ ಕರ್ಕೊಂಬತ್ತೀನಿ ಬಾ. ಯಾಕಿವರು ಬೀಪ್ 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 ಅಂತ ಸೌಂಡ್ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನು ನಾವು ಪ್ರಸಾರ ಮಾಡೋಕ್ಕೆ ಆಗಲ್ಲ ಬಿಡಿ. ಒಬ್ಬ ಮಹಿಳೆ ಈ ರೀತಿಯ ಭಾಷೆ ಬಳಸುತ್ತಾರೆ ಅನ್ನೋ ರೀತಿ ಇದೆ. ಆ ಪದಗಳನ್ನು ಕೇಳಿಸಿಕೊಂಡ್ರೂ ನಮ್ಮ ಕಿವಿಯಲ್ಲೇ ರಕ್ತ ಬರೋ ಹಾಗೆ ಆಗಿದೆ. ಅದನ್ನು ನಿಮಗೆ ಕೇಳಿಸಿ ನಿಮ್ಮ ಕಿವಿಯನ್ನು ಪಾವನಗೊಳಿಸೋದು ಬೇಡ ಅಂತಲೇ ಆ ದರಿದ್ರವನ್ನು ನಿಮಗೆ ಕೇಳಿಸಿಲ್ಲ. ಅಷ್ಟೊಂದು ಅವಾಚ್ಯ ಶಬ್ದಗಳನ್ನು ಆಕೆ ಬಳಸಿದ್ದಾಳೆ. ಈಕೆ ಏನು ಹೆಣ್ಣೋ ಹೆಮ್ಮಾರಿಯೋ ಅನ್ನೋ ಅನುಮಾನ ಬರುವಂಥ ಭಾಷೆ ಬಳಸಿದ್ದಾಳೆ. ಸುಸಂಸ್ಕೃತರು ಆ ರೀತಿಯ ಭಾಷೆಯನ್ನು ಬಳಸಲ್ಲ ಬಿಡಿ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಈ ರೀತಿ ಬೈಗುಳಗಳನ್ನು ಬಳಸಿದ್ದಾಳೆ. ವರ್ಷಾ ರಾಯ್ ಕುಟುಂಬಸ್ಥರೆಲ್ಲ ಮೋಸಗಾರರೇ. ಮಗಳು ರಾಂಗ್, ಅಮ್ಮನಿಂದ ಕೂಲ್ ಉತ್ತರ. ದ್ವಾರಕೀಶ್ ಕೊನೆಯ ಮಗ ಸಮರ್ಥ್ ಅವರ ಪತ್ನಿ ಅಂತ ಹೇಳಿಕೊಳ್ಳೋ ವರ್ಷಾ ರಾಯ್ ಕುಟುಂಬಸ್ಥರೆಲ್ಲ ಮೋಸಗಾರರ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ವರ್ಷಾ ರಾಯ್ ತಾಯಿ ರತ್ನಾ ಬಸವರಾಜ್, ಆಕೆಯ ಸಹೋದರ ಅರುಣ್ ಕೂಡ ಜನರಿಗೆ ವಂಚನೆ ಮಾಡಿದ್ದಾರಂತೆ. ಕೊಟ್ಟ ಹಣ ವಾಪಸ್ ಕೇಳಿದ್ರೆ ಮಗಳು ವರ್ಷಾ ರಾಯ್ ಉಗ್ರಾವತಾರ ತೋರಿದ್ರೆ ತಾಯಿ ರತ್ನಾ ಬಸವರಾಜ್ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿ ಮಾತನಾಡ್ತಾರೆ. ಅವರು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಒಂದು ಸ್ಯಾಂಪಲ್ ತೋರಿಸ್ತೀವಿ ನೋಡಿ. ಕೆಲಸಗಳಿದಾವೆ, ಆಮೇಲೆ ಒಂಚೂರು ನೋಡ್ತೀವಿ ಸರ್. ನೋಡ್ಬಿಟ್ಟು ಅಮೌಂಟ್ ಇದೆ ಬ್ಯಾಂಕ್ ಅಲ್ಲಿ, ತೆಗಿಯಕ್ ಆಗ್ತಾನೆ ಇಲ್ಲ, ಓಪನ್ನೇ ಆಗ್ತಾ ಇಲ್ಲ ಅಷ್ಟೇ. ಅಲ್ಲ ಏನ್ಕೆ ಅಂತ ಅದು ಯಾಕೆ ಹೋಗ್ತಾ ಇಲ್ಲ? ಮ್ಯಾನೇಜರ್ ಕೇಳಿದ್ರೆ ಅವ್ರು ಹೇಳ್ತಾರೆ. ಇಲ್ಲ, ನಾವ್ ಹೆಡ್ ಆಫೀಸ್ಗೆ ಇದ್ ಮಾಡ್ತಾ ಇದ್ದೀವಿ, ಹೆಡ್ ಆಫೀಸ್ಗೆ ಮೇಲ್ ಹಾಕಿದೀವಿ ನಾವು. ಅದಕ್ಕೆ ನೋಡೋಣ ಸರ್, ಒಂದ್ 2-3 ದಿನ.
ಹಾ. ನೋಡಿ ಮುಂದಿಂದೇನು ಅಂತ ನೋಡ್ಕೋಬೇಕು. ನಮ್ಗೆ ಅಲ್ಲಮ್ಮ, ತುಂಬಾನೇ ಅವ್ರು ತೊಂದ್ರೆ ಆಗ್ಬಿಟ್ಟಿದೆ ನಮ್ಗೂನು. ಅಲ್ಲ ಈಗ ಅವರು ಇವಳು ಗೀತನು ಫೋನ್ ಮಾಡಿ ಮಾಡಿ ಸುಮ್ನೆ ಇದ್ ಮಾಡ್ತಾ ಇದಾರೆ ಅವರು. ಹಾ ಸರ್. ನಾವು ನಾನು ಆಮೇಲೆ ನಿಮ್ಮ ಇವರು ಮಗಳು ಬಂದಿದ್ರು ಇಲ್ಲಿ ಮನೆಗೆ. ಆಮೇಲೆ ನಂದಿರ್ಲಿ ಅಮ್ಮ ಫಸ್ಟ್ ಅವ್ರದ್ ಕ್ಲಿಯರ್ ಮಾಡ್ಕೊಡಿ ಅಂತ ನಾನು ಅವತ್ತೇ ಆಲೇ ಒಂದು 20 days ಆಯ್ತೇನೋ, 20 days ಅಲ್ಲೇ ಹೇಳ್ ಕಳ್ಸಿದೀನಿ. 20 ಇಲ್ಲ ಬಿಡಿ, ಎಲ್ಲ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ, ಹಾ. ಎಲ್ಲ ಆಗುತ್ತೆ. ಸ್ವಲ್ಪ ಟೈಮ್ಗಳು ತಗೊಂಡಿದ್ವಿ, ಎಲ್ಲ ಮಾಡಿಸ್ಕೊ. ಅಲ್ಲ ಅವ್ರು ಕೇಳ್ಬೇಕಲ್ಲಮ್ಮ, ಇವ್ 2 ತಿಂಗಳಿಂದನೂ ಹೇಳ್ಕೊಂಡೇ ಬರ್ತಾ ಇದೀರಂತೆ. ನನ್ಗೆ ಇದು ವಿಚಾರನೇ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ಇವ್ರು ನಮ್ಮನೆಯವರು ನನ್ಗೆ ಈಗ 1 week ಇಂದ ಹೇಳಿರೋದು. ನನ್ಗೆ ಅಲ್ಲಿಂದ ಇಲ್ಲಿವರೆಗೂ ಏನು ಹೇಳಿಲ್ಲ ಇವ್ರು. ಇಲ್ಲ ನಮ್ದು ನಾನು 6 ತಿಂಗಳು ನಾನು ಟೈಮ್ ತಗೊಂಡಿದೀವಿ, ಅದ್ ಅಗ್ರಿಮೆಂಟ್ ಎಲ್ಲ ಇದೆ. ನಾನು ಇಂಟ್ರೆಸ್ಟ್ ಈಗ 2 ತಿಂಗಳದ್ದೇನೋ ನಿಲ್ಸ್ಕೊಂಡಿರೋದು. ಅದೆಲ್ಲ ಸ್ವಲ್ಪ ಬ್ಯಾಂಕ್ ಕ್ಲಿಯರ್ ಆದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ ನಾನು ದುಡ್ಡೇ ವಾಪಸ್ ಕೊಟ್ಬಿಡ್ತೀನಿ ಗೀತಾ ಎಲ್ಲ ಅಂತಾನು ಹೇಳಿದೆ. ಪಾಪ ಏನ್ ಪ್ರಾಬ್ಲಮ್ಗಳಾಗ್ಬಿಟ್ರೆ ಕಷ್ಟ ಅಲ್ವಾ ಅಂತ. ಹೌದು. ಆಮೇಲೆ ಅವ್ರದ್ದು ಏನಾಗಿದೆ ನಿಮ್ಮ ಮಗಳದು? ಸ್ವಲ್ಪ ಅಲ್ಲಿ ಸ್ವಲ್ಪ ಒಂದ್ ಬಟ್ಟೆ ಅಂಗಡಿ ಮಾಡಿದ್ಲು, ಇನ್ಯಾರಿಗೋ ಕೊಟ್ಬಿಟ್ಟಿದ್ದಾಳೆ ಸ್ವಲ್ಪ ದುಡ್ಡೆಲ್ಲ ತಗೊಂಡು. ಅದ್ ಯಾವ್ದೋ ಒಂದ್ ಬಿಲ್ ಪಾಸ್ ಆಗಿಲ್ಲ ಅವ್ರದ್ದು ಒಂದು ಇದು, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. 23 ಇಲ್ಲಿ RTGS ಮಾಡಿದ್ವಿ, ಕೆಲವು ಕ್ಯಾಶ್ ತಗೊಂಡಿದ್ದಾರೆ. ಅಮ್ಮ ಮಗಳು ಮಗ ಮೂವರನ್ನು ಫುಲ್ ವಿಡಿಯೋ ಇದೆ, ರೆಕಾರ್ಡಿಸ್ ಇದೆ. ಆಮೇಲೆ ಗೋಲ್ಡ್ ಬಂದು ಮನೇಲಿ ಇಸ್ಕೊಬಿಟ್ಟಿದ್ದಾರೆ 107 ಗ್ರಾಮು. ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ಲಿಲ್ಲ. ನಾವು ಹೋಗಿ ಕೆಂಗೇರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು ಆಯ್ತು ನೋಡ್ತೀವಿ FIR ಹಾಕಿದ್ರು. ನಮ್ಮ ಮನೆ ಲಿಮಿಟ್ ಕೆಂಗೇರಿ ಬರುತ್ತೆ ಸರ್. ಅಲ್ಲೋ ಕೊಟ್ಟಿದ್ದಕ್ಕೆ ಅವರು ಚಾರ್ಜ್ ಶೀಟ್ ಹಾಕಿ ಎಲ್ಲ ತನಿಖೆ ಮಾಡಿ ಎಲ್ಲ ಫುಲ್ಲು ವಿಡಿಯೋ ಇದೆ ಸರ್. ಬರ್ಕೊಟ್ಲು ಅವಳು 6 ತಿಂಗಳಲ್ಲಿ ಗೀತವ್ರಿಗೆ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಅವ್ರ ಮುಂದೆ ಬರ್ಕೊಟ್ಟು ಒಬ್ರು ಯಾರೋ ಬಂದ್ರು ಸ್ಟೇಷನ್ಗೆ ಕರ್ಸಿದ್ರು. 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕೊಡ್ತಾರಂತೆ, ಏನು ಇದು ಮಾಡಬೇಡಿ, ಒತ್ತಾಯ ಮಾಡೋದು ಬೇಡ, ಕೊಡ್ಲಿ ಅಂತ ಪೊಲೀಸ್ನವರೇ ಹೇಳಿದ್ರು. ಆಮೇಲೆ ಆ ಲಾಯರ್ಗೂ ಫೀಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಏನ್ ಮಾಡೋದು, ಚಾರ್ಜ್ ಶೀಟ್ ಹಾಕ್ಬಿಟ್ಟು ಕೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಕೊಟ್ರು. ನಾವು ಕೆಲವೊಂದು ಚೆಕ್ಸ್ ಬೌನ್ಸ್ ಮಾಡಿ ಕೋರ್ಟ್ ಕೇಸ್ ಹಾಕಿದ್ವಿ 138 ಕೇಸಲ್ಲಿ. ಕೇಳಿಸಿಕೊಂಡ್ರಲ್ಲ ವರ್ಷಾರಾಯ್ತಾಯಿ ರತ್ನಾ ಬಸವರಾಜ್ ಮಾತುಗಳನ್ನ. ಹಣ ಕೊಟ್ಟವರು ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂದರೆ ಬ್ಯಾಂಕ್ ಅಕೌಂಟ್ನಿಂದ ದುಡ್ಡು ತೆಗೆಯೋಕೆ ಆಗ್ತಿಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದಾಳೆ, ಅವರು ನಮಗೆ ದುಡ್ಡು ವಾಪಸ್ ಕೊಡ್ತಿಲ್ಲ. ಬ್ಯಾಂಕ್ ಅಕೌಂಟ್ ರಿಲೀಸ್ ಆದರೆ ನಿಮ್ಮ ದುಡ್ಡು ಕೊಟ್ಟೇ ಬಿಡ್ತೀವಿ. ಯಾವುದೋ ಒಂದು ಬಿಲ್ ಪಾಸ್ ಆಗಬೇಕಿತ್ತು, ಆದರೆ ಬಿಲ್ ಪಾಸ್ ಆಗದೆ ನಮ್ಮ ಮಗಳಿಗೆ ಸಂಕಷ್ಟ ಎದುರಾಗಿದೆ. ಹೀಗೆ ಹಣ ವಾಪಸ್ ಕೇಳಿದರೆ ಸುಳ್ಳಿನ ಸರಮಾಲೆಯನ್ನೇ ಕಟ್ಟಿ ಜನರಿಗೆ ಮೋಸ ಮಾಡೋದನ್ನು ಕರಗತ ಮಾಡಿಕೊಂಡಿದ್ದಾರೆ. ಕೊಟ್ಟ ಹಣ ವಾಪಸ್ ಕೇಳಲು ಹೋದರೆ ಪೊರಕೆ ಸೇವೆ. ವಯಸ್ಸಿಗೂ ಬೆಲೆ ಕೊಡದೆ ವರ್ಷಾಳಿಂದ ಸಿಕ್ಕಾಪಟ್ಟೆ ಥಳಿತ. ಈ ವರ್ಷಾರಾಯ ಅವರ ತಾಯಿ ರತ್ನಾ ಬಸವರಾಜ್ ಮಾತನ್ನು ನಂಬಿದ ರಮಣಾರೆಡ್ಡಿ ಅನ್ನೋರು ಇವರ ಬಳಿ ಚೀಟಿ ಹಾಕಿದ್ರಂತೆ. 2025ಕ್ಕೆ ಚೀಟಿ ಮುಕ್ತಾಯವಾಗಿತ್ತು. ಆದರೆ ಅವರು ಕಟ್ಟಿದ್ದ ಚೀಟಿ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ. ಬದಲಿಗೆ ಅವರನ್ನು ಪುಸಲಾಯಿಸಿ ಹೆಚ್ಚುವರಿಯಾಗಿ 2.5 ಲಕ್ಷ ರೂಪಾಯಿಗಳನ್ನು ಅವರಿಂದ ಪಡೆದಿದ್ದಾರೆ. ಬಳಿಕ ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ಇಂದು ನಾಳೆ ಅಂತ ಕಥೆ ಕಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರಮಣಾರೆಡ್ಡಿ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪೊಲೀಸರು ವರ್ಷಾಗೆ ಕರೆ ಮಾಡಿದಾಗ ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ಲು. ರಮಣಾರೆಡ್ಡಿ ತಮ್ಮ ಮನೆ ಬಳಿ ಬಂದಾಗ ವರ್ಷಾರಾಯ್ ಅಂಗಡಿಯಲ್ಲಿರೋದು ಗೊತ್ತಾಗಿದೆ. ಆಗ ಆಕೆಯ ಬಳಿ ಹೋಗಿ, ಯಾಕಮ್ಮ ಸುಳ್ಳು ಹೇಳ್ತೀಯಾ, ನಮ್ಮ ಹಣ ನಮಗೆ ವಾಪಸ್ ಕೊಡು ಅಂತ ಕೇಳಿದಾಗ ಅವರನ್ನ ಅಂಗಡಿಯಿಂದ ಹೊರನುಕ್ಕಿದ್ದೆ ಅಲ್ಲದೆ ಪೊರಕೆಯಿಂದ ಹೊಡೆದು ದೌರ್ಜನ್ಯ ಮೆರೆದಿದ್ದಾಳೆ. 5-6 ತಿಂಗಳಿಂದ ನಮಗೆ 5 ಲಕ್ಷ ಕೊಡಬೇಕು. ತಾಯಿ ಚೀಟಿ 2.5 ಲಕ್ಷ, ಅವ್ರ 2.5 ಲಕ್ಷ ಕೊಡಿ ಅಂತಂದ್ರು. ನಮ್ಮ ಮನೆಯವ್ರ ಹತ್ರ ಕೊಡಿಸಿದ್ಮೇಲೆ 5-6 ತಿಂಗಳಿಂದ ನಮ್ಮ ಸೈಟ್ ಮಾರ್ತಾ ಇದ್ದೀವಿ, ನಮ್ಮ ತಂದೆ ಅಲ್ಲಿ ಇದು ಸೈಟ್ ಇತ್ತೆ ಮಾರ್ತಾ ಇದ್ದೀವಿ ಅದಂತ ಹೇಳ್ಕೊಂಬರ್ತಾ ಇದ್ದಾರೆ. ನಾನು ಒಂದು ದಿವಸ ಮೊನ್ನೆ ನೆಕ್ಸ್ಟ್ ಸೋಮವಾರ ಶನಿವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿಸಿದ್ರೆ ನಾನು ಇಲ್ಲ ಸರ್ 2-3 ದಿವಸ ಆಗುತ್ತೆ ಬರೋದು ಅಂತಂದ್ಲು. ಅಂದಮೇಲೆ ನಾನು ಆಯ್ತು ಬಿಡಿ ಅಂತ ಸುಮ್ಮನೆ, ನಮ್ಮದು ಆ ಕಡೆ ಒಂದು ಮನೆ ಇದೆ, ಹಿಂಗೆ ಬರ್ತಾ ಇದ್ರೆ ಅಂಗಡಿ ತೆಗ್ದಿದ್ಲು. ಇದ್ದಾಗ ಏನಮ್ಮ ಸುಳ್ಳು ಹೇಳ್ಕೊಂಡು ಈ ಥರ ಮಾಡ್ತಾ ಇದೀಯಾ ನೀನು ಅಂತ, ನೀನು ಕೊಟ್ಟಿದ್ದೆ ಹೋಗ ಏನು ಮಾಡ್ಕೊಂತ ಅಂತ ಹೇಳ್ಕೊ ಚೆನ್ನಾಗಿ ಮಾತಾಡಿದ್ವಿ. ನಾನು ಏನು ಮಾಡಿದೆ, ನೀನು ಬುದ್ಧಿ ಐತೆ ಇಲ್ಲ ಅಂತ ಕೈ ತೋರಿಸಿ ಸುಮ್ಮನೆ ಬೈದ್ರು. ಅವಳು ಬೈದ್ಲು, ನಾನು ಬೈಕೊಂಡು ನಾನು ಒಂದು ಹಂಗ ಟಚ್ ಮಾಡಿದೆ. ನನಗೆ ನೂಕ್ಬಿಟ್ಟು ಪೊರಕೆ ತಗೊಂಡು ಹೊರಟು.
ವರ್ಷಾ ರೈ ವಂಚನೆ ವಿರುದ್ಧ ಸಿಡಿದೆದ್ದ ವಂಚಿತರು. ಮಹಿಳಾ ಸಂಘದ ಮೂಲಕ ವರ್ಷಾ ವಿರುದ್ಧ ಪ್ರತಿಭಟನೆ. ಯಾವಾಗ ಒಂದಿಡೀ ಕುಟುಂಬ ಸೇರಿಕೊಂಡು ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ, ಮಹಿಳಾ ಸಂಘ ಅಖಾಡಕ್ಕೆ ಇಳಿದಿದೆ. ವಂಚಕರ ಕುಟುಂಬದ ವಿರುದ್ಧ ಪ್ರತಿಭಟನೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸುತ್ತಿದ್ದಾರೆ. ಈ ವರ್ಷಾ ರೈ ಯಾವ ರೀತಿ ವಂಚನೆ ಮಾಡ್ತಾಳೆ ಅನ್ನೋದನ್ನು ಶ್ರೀಮಾತಾ ಮಹಿಳಾ ಸಂಘದ ಅಧ್ಯಕ್ಷೆ ವೀಣಾ ವಿವರಿಸಿದ್ದಾರೆ. ಇವರ ಬಳಿ ವಂಚಿತರು ಬಂದಾಗ ಏಕಾಏಕಿ ಕ್ರಮ ಕೈಗೊಳ್ಳೋದು ಬೇಡ ಅಂತ ಸುಮ್ಮನಾಗಿದ್ರು. ಅಲ್ಲದೆ ವರ್ಷಕ್ಕೆ ವರ್ಷಾಳನ್ನು ಕರೆಸಿ ಬುದ್ಧಿವಾದ ಹೇಳೋ ಕೆಲಸ ಮಾಡಿದ್ದಾರೆ. ಆರಂಭದಲ್ಲಿ ನಾನು ಜನರಿಂದ ದುಡ್ಡು ಪಡೆದಿರೋದು ನಿಜ, ನನಗೆ ಸ್ವಲ್ಪ ತೊಂದರೆಯಾಗಿದೆ, ಶೀಘ್ರವೇ ಜನರ ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ಲಂತೆ. ಆದರೆ ಕಾಲಕ್ರಮೇಣ ಉಲ್ಟಾ ಹೊಡೆದಿದ್ದಾಳೆ. ನಾನು ದುಡ್ಡು ವಾಪಸ್ ಕೊಡಲ್ಲ, ನಿಮ್ಮ ಕೈಲಾದ್ದು ಮಾಡಿಕೊಳ್ಳಿ ಅಂತ ಹೇಳಿದ್ದಾಳೆ. ಆಕೆಯ ವಿರುದ್ಧ ತಿರುಗಿ ಬಿದ್ದರೆ ಜಾತಿ ನಿಂದನೆ ಪ್ರಕರಣ ದಾಖಲಿಸುವ ಬೆದರಿಕೆ ಹಾಕಿದ್ದಾಳೆ. ಎಲ್ಲರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಸೀರೆ ಕೊಟ್ಟು ಅವರ ಬಳಿ ಇರೋ ಹಣವನ್ನು ಬಾಚಿಕೊಂಡು ಬರ್ತಿದ್ಲು ಅಂತ ವೀಣಾ ಆರೋಪಿಸಿದ್ದಾರೆ. ಸುಮಾರು ಹೆಣ್ಮಕ್ಳು ಬಂದು ನಮ್ಮ ಸಂಸ್ಥೆಗೆ ಕಂಪ್ಲೇಂಟ್ ಮಾಡಿದ್ರು. ನಾನು ಹಾಗಂತ ಏಕದಮ್ ಅವಳಿಗೆ ನಾನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಯಾಕಂದರೆ ಅವಳು ಒಂದು ಹೆಣ್ಣು, ಏನು ಸಮಸ್ಯೆ ಆಗಿರ್ಬೋದು ಅಂತ ಕೂಲಂಕುಷವಾಗಿ ಅವಳನ್ನ ಕರೆದು ವಿಚಾರಿಸ್ದೆ. ಏನಮ್ಮ ಆಯಿತು ವರ್ಷ, ಯಾಕೆ ತಗೊಳ್ಳೋ ಅಂಥದ್ದು ನಿನಗೇನಾಗಿತ್ತಂಥದ್ದು ಅಂತ ಎಲ್ಲ ವಿಚಾರಣೆ ಮಾಡಿದೆ. ಅವಳು ಸಹ ಏನು ಮಾಡಿದ್ಲು, ಇಲ್ಲ ಅಕ್ಕ ಈ ಥರ ನಂಗೆ ಪ್ರಾಬ್ಲಮ್ ಇತ್ತು, ತೊಗೊಂಡಿದ್ದೀನಿ, ಸತ್ಯ ಕೊಡ್ತೀನಿ ಅಂತ ನನ್ನ ಹತ್ರ ಒಪ್ಕೊಂಡಿದ್ಲು. ನಾವೆಲ್ಲ ಕೂರಿಸಿ ನಮ್ಮ ಸಂಸ್ಥೆಯಲ್ಲಿ ಅವಳಿಗೆ ಒಳ್ಳೆ ಬುದ್ಧಿವಾದ ಹೇಳಿ, ನೋಡಮ್ಮ ಈ ಥರ ಮಾಡಬಾರ್ದು, ನಿನ್ನ ಒಂದು ಕಷ್ಟಕ್ಕೆ ಇಸ್ಕೊಂಡಿದ್ಯಾ ಜನಗಳ ಹತ್ರ, ಅದನ್ನು ಕೊಟ್ಟು ತೀರಿಸು ಅಂತ ಒಳ್ಳೆ ಮಾತುಗಳಿಂದನೂ ನಾವು ಹೇಳಿದ್ವಿ. ಯಾಕಂದರೆ ನಮ್ಮದು ಒಂದು ಮಹಿಳಾ ಟ್ರಸ್ಟ್ ಇರೋದ್ರಿಂದ ಫಸ್ಟು ಮೊದಲನೇದಾಗಿ ಆದ್ಯತೆ ಕೊಟ್ಟಿವಿ ಒಳ್ಳೆ ರೀತಿಯಾಗಿ. ಆದರೆ ಅವಳ ಮುಖವಾಡನೇ ಬೇರೆ ರೀತಿ ಇತ್ತು. ನಮ್ಮ ಮುಂದೆ ಯಾವ ಥರ ಮಾತಾಡ್ತಿದ್ಲು, ಹಿಂದೆ ಒಂಥರ ಮುಖವಾಡ ಇತ್ತು. ಅದನ್ನು ಕೂಲಂಕುಷವಾಗಿ ವಾಸ್ತವವಾಗಿ ನಾವೇ ನೋಡ್ತಿದ್ವಿ. ಇಲ್ಲಿ ಪ್ರತಿ ಹೆಣ್ಮಕ್ಳು ಬಂದು ಮೇಡಮ್ ನಿಮ್ಮಿಂದ ಹೆಲ್ಪ್ ಆಗಲೇಬೇಕು, ಈ ಥರ ಎಲ್ಲರಿಗೂ ಮೋಸ ಆಗಿದ್ದಾಳೆ ಅಂತ ಎಲ್ಲರೂ ದಾಖಲೆ ಸಮೇತವಾಗಿ ಬಂದಿದ್ದಾರೆ. ಆಮೇಲೆ ಈಗ ಕರೆದು ಮೊನ್ನೆ ಎಲ್ಲ ಮಾತಾಡಿದಾಗ ಕೊಡೋದೇ ಇಲ್ಲ, ಏನು ಮಾಡ್ಕೋತೀರಾ, ಅಟ್ರಾಸಿಟಿ ಕೇಸ್ ಹಾಕ್ತೀನಿ ನಾನು ಹಾಗೆ ಹೀಗೆ ಅಂತ ತುಂಬ ಜನ ಗಂಡಸರನ್ನ ಎದುರಿಸಿದ್ದಾಳೆ ಬಿಡಿ. ಕೆಲವೊಂದು CCTV ರೆಕಾರ್ಡ್ ಆಗಿದೆ. ಒಬ್ಬ ವಯಸ್ಸಾದಂಥ ಒಬ್ರಿಗೆ ಪೊರ್ಕೆಲ್ ಹೊಡೆದು ಬೀದಿಲಿ ಹೊಡೆದು ಕಳಿಸಿದ್ದಾಳೆ. ಒಂದು ಮಾನವೀಯತೆಗೆ ಬೆಲೆಗಿರಬೇಕು. ಅವಳಿಗೆ ಮಾನವೀಯತೆ ಅಂದರೆ ಏನು ಅಂತ ಗೊತ್ತಿಲ್ಲ. ಅಂಗಡಿ ಮಾಲೀಕರ ವಿರುದ್ಧವೂ ಜಾತಿ ನಿಂದನೆ ಕೇಸ್. ಬಿಚ್ಚಿಟ್ಟರು ವರ್ಷಾ ದೌರ್ಜನ್ಯದ ಇಂಚಿಂಚು ಮಾಹಿತಿ. ಈ ವರ್ಷಾ ರೈ ರಾಜರಾಜೇಶ್ವರಿ ನಗರದ BHEL ಲೇಔಟ್ನಲ್ಲಿ ಒಂದು ಅಂಗಡಿ ಇಟ್ಟುಕೊಂಡಿದ್ದಾಳೆ. ಸುಕನ್ಯಾ ಅನ್ನೋರು ಇದರ ಮಾಲೀಕರಾಗಿದ್ದಾರೆ. ಅವರ ಮೇಲೂ ವರ್ಷಾ ರೈ ದೌರ್ಜನ್ಯ ಎಸಗಿದ್ದಾಳೆ. ಅಲ್ಲದೆ ಅವರ ವಿರುದ್ಧವೂ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾಳಂತೆ. ಜೊತೆಗೆ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಅವರ ಮಗನ ವಿರುದ್ಧವೂ ಕೇಸ್ ಹಾಕಿದ್ದಾಳೆ. 3-4 ವರ್ಷದಿಂದ ನಾನು ಅವರ ಜೊತೆ ಮಾತೇ ಆಡ್ತಿಲ್ಲ, ಇಷ್ಟಾದರೂ ನಮ್ಮನ್ನ ಪ್ರಚೋದಿಸೋ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾಳೆ ಅಂತ ಸುಕನ್ಯಾ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಆ ದಿನ 28th ಸ್ಯಾಟರ್ಡೆ ಯಾರೋ ಒಬ್ರು ಬಂದು ಇಲ್ಲಿ ಜಗಳ ಆಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಮಷಿನರಿ ಸೌಂಡ್ ಇರುತ್ತೆ, ಅದು ನನಗೆ ವಿಷಯ ಗೊತ್ತಾಗ್ಲಿಲ್ಲ. ಈಕೆ ಏನು ಮಾಡಿದಾಳೆ, ಜಗಳ ಎಲ್ಲ ಆದ್ಮೇಲೆ ನಂಗೆ ಗೊತ್ತಾಯ್ತು. ಯಾಕಂದ್ರೆ ಎಲ್ಲರೂ ಹಿಂಗೆ ಬಂದು ಗಾಡಿ ನಿಲ್ಲಿಸ್ತಾ ಇದ್ರು. ನಾನು ನೋಡಿದೆ ಏನೋ ಜಗಳ ಆಗ್ತಿದೆ ಅಂತ ಸುಮ್ಮನೆ ಆಗೋದೆ. ಆಕೆ ಏನು ಮಾಡಿದ್ದಾಳೆ, ಅವತ್ತಿನ ದಿನ ಹೋಗ್ಬಿಟ್ಟು ರಮಣ ರೆಡ್ಡಿ ಅನ್ನೋರ ಜೊತೆ ಜಗಳ ಆಡಿದ್ದು. ನಾನು ಆಮೇಲೆ ವಿಡಿಯೋ ಚೆಕ್ ಮಾಡಿದಾಗ ಗೊತ್ತಾಯ್ತು ಇವ್ರಿಗೆ ಹೊಡೆದಿದ್ದಾಳೆ ಅವಳು. ಇವಳು ಹೋಗಿ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾಳೆ. ಇವ್ರ ಜೊತೆಗೆ ನನ್ನನ್ನು ಸೇರಿಸಿದ್ದಾಳೆ, ಇನ್ನೂ 19 ಜನನ ಸೇರಿಸಿದ್ದಾಳೆ. ನನ್ನ ಮಗ, ಅವನಿಗೆ ವಿಷಯನೇ ಗೊತ್ತಿಲ್ಲ, ಅವನು ಇಲ್ಲಿ ಬಂದೂ ಇಲ್ಲ. ನನ್ನ ಮಗ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಮನೇಲಿದ್ದಾನೆ. ನಮ್ಮ ಮೇಲಿನ ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಅಟ್ರಾಸಿಟಿ ಕಾನೂನನ್ನ ಮಿಸ್ಯೂಸ್ ಮಾಡಿಕೊಂಡು, ಅಟ್ರಾಸಿಟಿ ಆ್ಯಕ್ಟ್ನ ಮಿಸ್ಯೂಸ್ ಮಾಡಿಕೊಂಡು ನನ್ನ ಮೇಲೂ ವಂಚಿತರ ಪರ ನಿಂತ ಸ್ಯಾಂಡಲ್ವುಡ್ ನಟಿ ಪಂಕಜ. ದ್ವಾರಕೀಶ್ ಹೆಸರು ಹೇಳಿ ವಂಚಿಸಿದ್ದಕ್ಕೆ ಕೆಂಡಾಮಂಡಲ. ಕನ್ನಡದ ಮಹಾನ್ ನಟರಲ್ಲಿ ಒಬ್ಬರಾದ ದ್ವಾರಕೀಶ್ ಹೆಸರು ಬಳಸಿಕೊಂಡು ವಂಚನೆ ಮಾಡಲಾಗ್ತಿದೆ ಅನ್ನೋದು ಗೊತ್ತಾದ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರಗಳನ್ನು ನಿರ್ವಹಿಸುವ ಪಂಕಜ ಕೂಡ ವಂಚಿತರ ಜೊತೆ ಕೈಜೋಡಿಸಿದ್ದಾರೆ. ದ್ವಾರಕೀಶ್ ಹೆಸರು ದುರ್ಬಳಕೆ ಮಾಡಿಕೊಂಡು ಜನರಿಗೆ ವಂಚನೆ ಮಾಡ್ತಿದ್ದಾಳೆ. ಅವರ ಹೆಸರು ದುರ್ಬಳಕೆ ಆಗಬಾರದು. ಈಕೆಯ ವಿರುದ್ಧ ಯಾರೇ ದೂರು ನೀಡಿದ್ರೂ ಅವರ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸುತ್ತಿದ್ದಾಳೆ. ಇದು ನಿಲ್ಲಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ದ್ವಾರಕೀಶ್ ಅವ್ರ ಸೊಸೆ ಅಂತ ಹೇಳ್ಕೊಂಡು ಬಂದು ಸುಮಾರು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ಅವ್ರನ್ನೆಲ್ಲ ಮನೆಗೆ ಕರೆಯೋದು, ಅರ್ಶಿನ ಕುಂಕುಮ ಕೊಡೋದು, ಸೀರೆ ಕೊಡೋದು, ಅವ್ರಿಗೆ ಏನು ಬೇಕು ಮರಳು ಮಾಡೋದು, ಮಾತುಗಳಾಡೋದು. ನಾವು ಮಾಲ್ ಮಾಡೋಣ, ದೊಡ್ಡ ಮಾಲ್ ಮಾಡೋಣ, 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂಥೇಳಿ ಒಂದು 4-5 ಕೋಟಿ ಚೀಟ್ ಮಾಡಿದ್ದಾರೆ. ನಾವು ದ್ವಾರಕೀಶ್ ಅಣ್ಣವ್ರ ಹೆಸರು ಹೇಳೋಕ್ಕೂ ನಮಗೆ ಯೋಗ್ಯತೆ ಇಲ್ಲ ಬಿಡಿ. ಅವ್ರ ಪಾದ ಧೂಳು. ನಾವು ಅಂತಹ ದೊಡ್ಡ ವ್ಯಕ್ತಿತ್ವರ ಅಣ್ಣ ನಾವು ಹುಟ್ಟೇ ಇರಲಿಲ್ಲ ಬಿಡಿ. ಅವರು ಚಿತ್ರಗಳು ಮಾಡಿದಾಗ ಈ ಥರ ಒಂದು 200-300 ಜನಕ್ಕೆ ಮಾಡಿರ್ಬೋದು ಸರ್. ಇನ್ನೂ ಬರ್ತಾರೆ,
ಈಗ ಮಾಡಿರೋದಕ್ಕೆ ಪ್ರೂಫ್ ಇದೆ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ಆಮೇಲೆ ಅವರು ಕೇಸ್ ಹಾಕೋಕೆ ಹೋದರೆ ಅವ್ರ ಮೇಲೆ ಆಲ್ಟ್ರಾಸಿಟಿ ಕೇಸ್ ಹಾಕ್ತಾರೆ. ನಾನು SC ನನಗೆ ಮಾಡ್ತೀರಾ ನೀವು, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ, ನಾನು ನಿಮ್ಗೆ ಆಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಪ್ರತಿಯೊಬ್ಬರು ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅವ್ರ ಮೇಲೆ ಆಲ್ಟ್ರಾಸಿಟಿ ಕೇಸ್ ಹಾಕ್ಸ್ತಾರೆ.